ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಂಕಲ್ ಸಿಕ್ಕಿದ್ದಾರೆ. ಹಾಯ್ ಮಾಡಿ ಹಾಯ್ ಮಾಡಿ ಅಂಕಲ್. ನೀವು ಮಾಡಿ ಅಂಕಲ್. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಲ್ಲಿ ಒಬ್ಬರು ಗೊತ್ತಿರೋ ಸಿಕ್ಕಿದ್ರು ಮಾತಾಡ್ತಿದ್ದೆ. ಕಾವ್ಯ ಮೋಕ್ಷ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಗಾಯ್ಸ್. ಏನೋ ಮಾತಾಡ್ಕೊತಿದ್ದಾರೆ ಗಾಯ್ಸ್. ಹಿಂಗೆ ನಡ್ಕೊ ಹೋಗ್ತಿದ್ವಿ ಗಾಯ್ಸ್. ಸೈಡಲ್ಲೇ ಹಿಂಗೆ ಹೋಗ್ತಿದ್ದೀವಿ. ಯಾವುದೋ ಬಂಕಲ್ಲು ಸೈಡ್ಗೆ ಬಂದ್ಬಿಟ್ಟು ಜಾಗ ಬಿಡಿ ಅಂತ ನಮಗೆ ಬೋದ್ಬಿಟ್ರು. ನಾನೋಗ್ಬಿಟ್ಟು ಜಗಳನೇ ಆಡ್ಬಿಟ್ಟೆ ಗೈಸ್. ಅದು ಅಂಕಲು ಅಲ್ಲ ಗೈಸ್, ಅವರು ತಾತ TVS ಗಾಡಿಲಿ ಬಂದ್ಬಿಟ್ಟು ಜಾಗ ಬಿಡಿ ಅಂತ ಬೋದ್ಬಿಡದ ಗೈಸ್. ಇವಾಗ ಒಂದು ಇನ್ಸಿಡೆಂಟ್ ಆಯ್ತು. ನಮ್ಮ ಪಡೆಗೆ ನಾವು ಸೈಡಲ್ಲಿ ಬರ್ತಿದೀವಿ. ಯಾರೋ ಅಂಕಲ್ಲು ನಮ್ಮ ಸೈಡ್ ನಮ್ಮ ಜೊತೆಗೆ ಬಂದ್ಬಿಟ್ಟು ಸೈಡಲ್ಲಿ ಹೋಗಿ ರೋಡಲ್ಲಿ ಯಾಕೆ ಬರ್ತಿದ್ದೀರಾ ಅಂತ ನಮಗೆ ಬಂದ್ಬಿಟ್ಟು ಗೈಸ್. ನಾನಂತೂ ರೇಸ್ ಆಗ್ಬಿಟ್ಟು ಹೊಂಟೋಗ್ಬಿಟ್ಟೆ. ಫೋಟೋ ತಗೊಂಡಿದ್ದೆ ಗಾಡಿ ನಂಬರ. ಇವತ್ತು ಕಾವ್ಯ ಟ್ರೀಟ್ ಕೊಡಿಸ್ತಾ ಇದ್ದಾಳೆ ಗೈಸ್. ಅವತ್ತು ಕಾವ್ಯನ್ಗೆ 500 ಸಿಕ್ಕಿದೆ ಅಂತ ಅಂದ್ವಲ್ಲ, ಅದರಲ್ಲಿ ಇವತ್ತು ಟ್ರೀಟ್ ಕೊಡಿಸ್ತಾ ಇದ್ದಾಳೆ ಗೈಸ್. ನಾವು ಯಾವಾಗಲೂ ಏನಾದ್ರು ತಿನ್ನಬೇಕು ಅಂದರೆ ಬರೋದೇ ಕಾವೇರಿ ಪೇಸ್ಟು ಇಲ್ಲ ಕಾವೇರಿ ಬೇಕ್ರಿ. ಇಲ್ಲಿ ಮಾಡೋ ಅಂಥ ಟೇಸ್ಟು ಇನ್ನೆಲ್ಲೂ ಇಲ್ಲ ಗೈಸ್. ಸಖತ್ತಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಹಿಂಗೇನು ಬೇಕು ಹೇಳಿ ಗೈಸ್. 500 ರೂಪಾಯಿಗುವಾ ಸಿಕ್ಕೈತಲ್ಲ. 500 ರೂಪಾಯಿ ಅವ್ಳಿಗೆ 500 ಕೊಟ್ಟಿದ್ದು. ಅವ್ಳಿಗೆ 550 ಅದು ಹೆಂಗೇನೆ ಅದು 760. ನಂಗೆ ಕಾವೇರಿ ಬೇಕ್ರಿನೇ ಬೇಕು ಕಾವ್ಯ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಹೇಳು ಅಂದ್ರ ನೀವ್ ಹೆಂಗೆ ನಾವ್ ಹಂಗೆ. ಎಲ್ಲ ಒಂದೇ ತಾನೇ ತಿನ್ನೋದು. ಎಲ್ಲ ಹೇಳಿ ಕರೆಕ್ಟಾಗಿ. ಹಂಗೆ ಮಾತಾಡ್ಕೊಂಡು ಪಪ್ಸ್ ತಿನ್ಕೊಂಡು ಕಂಪ್ಯೂಟರ್ ಸೆಂಟ್ರ್ ಹತ್ರ ಹೋದ್ವಿ. ಒಂದು ರೀಲ್ಸ್ ಮಾಡಬೇಕು ಅನ್ನಿಸ್ತಿತ್ತು ಗೈಸ್. ಅದಕ್ಕೆ ಒಂದು ರೀಲ್ಸ್ ಮಾಡಿದ್ವಿ 3 ಜನನೂ ಸೇರಿಕೊಂಡು. ಹೆಂಗೈತೆ ಅಂತ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ ಗೈಸ್. ಇಲ್ಲಿ ಸಾಂಗ್ ಹಾಕೋಕ್ಕಾಗಲ್ಲ, ಕಾಪಿರೈಟಿಂಗ್ ಆಗುತ್ತೆ. ಅದಕ್ಕೆ ಸಾಂಗ್ ಯಾವುದು ಅಂದರೆ, ಕ್ಯಾಲೆಂಡ್ರಲ್ಲಿ ಇಲ್ಲದೆ ಇರೋ ತಾರೀಕಿವಳೇನೆ, 0ಗಿಂತ ಮೋಸ ಅವಳ ಸ್ಮೈಲು ಒಂದೇನೆ, ಸ್ಮೈಲು ಕೊಟ್ಟಳು ಆಟು ಕಿಟ್ಟಳು, ಅಮ್ಮಾಟೆ ಲವಿಂಗ್ ಮಾಟು ಅಮ್ಮಾಟೆ ಸಾಂಗ್ ಗೈಸ್. ಸಾಕಾಗೈತೆ, ಹೋಗಿ ನೋಡಿ. ಇದಕ್ಕೆ ಲಾಗ್ ಮಾಡೋದು ಅಂತಾಳೆ ಫೋನ್ ಇಟ್ಕೊಂಡ್ಬಿಟ್ಟಿದ್ದಕ್ಕೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಸುಮ್ಮನೆ ಏನು ಹೇಳ್ದೆ? ಗಾಡಿ ಬಿದ್ದೋಗಲ್ಲ ತಾನೆ? ಬೇಡ ಸುಮ್ಮನೆ. ಆಮೇಲೆ ರವಿ ಸರ್ದು ಗಾಡಿ. ಏನು ತಿಂದೆ ಅವಳು? ಉಪ್ಪಿಟ್ಟು. ನಾ ಕುಂತಿರೋ ಪರಿಸ್ಥಿತಿ. ಬಾಯಿಗೆ ಬಂದ್ಬಿಟ್ಟದ ಗೈಸ್. ಹಂಗೆ ಕುಂತೀನಿ. ಇವತ್ತೊಂದು ಜಗಳ ಆಯ್ತು ಕೀರ್ತನ, ಇವತ್ತೊಂದು ಜಗಳ ಆಯ್ತು ಕಣೆ. ಹಂಗೆ ಮಾತಾಡ್ತಾ ಕುಂತಿದ್ವಿ. ಹಂಗೆ ಮಾತಾಡಿಕೊಂಡು 11 ಗಂಟೆವರೆಗೂ ಕುಂತಿದ್ವಿ. 11 ಗಂಟೆನೂ ಆಯಿತು. ಕಂಪ್ಯೂಟರ್ ಕ್ಲಾಸಿಗೆ ಟೈಮು ಆಯಿತು ಅಂತ ಕಂಪ್ಯೂಟರ್ ಕ್ಲಾಸ್ಗೆ ಹೋದ್ವಿ. ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಒಂದು ಪ್ರಾಬ್ಲಮ್ ಇತ್ತು ಗೈಸ್. ಅದನ್ನು ಆನ್ಸರ್ ಬರ್ಸೋ ಗಂಟೆ ಕಷ್ಟ ಆಗೋಯ್ತು. ಹೆಂಗೋ ಬರ್ಸಿ ರಿಟರ್ನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ವಿ ಗೈಸ್. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ನಾನು ಮೋಕ್ಷ ಇಬ್ಬರೇ ಗೈಸ್. ಕಾವ್ಯ ಇರಲಿಲ್ಲ. ಅವಳು ಅವ್ರ ಫ್ರೆಂಡ್ ಜೊತೆ ಏನೋ ತರಬೇಕು ಅಂತ ಹೋದ್ಲು. ಸರಿ ಅಂತಂದ್ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ಗೈಸ್. ಹಾಯ್ ಗೈಸ್, ಇವಾಗ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊ ಬಂದ್ವಿ. ನಾನು ಮೋಕ್ಷ ಇದ್ದೆ. ಕಾವ್ಯ ಶಾಪಿಂಗ್ ಹೋಗೋದು.
ಏನು ಶಾಪಿಂಗ್ ಹೋಗಿಲ್ಲ ಗೈಸ್. ಸ್ವಲ್ಪ ಫ್ರೆಂಡ್ ಕರ್ಕೊಂಡು ಎಲ್ಲ ಹೋದ್ರು, ಅವ್ರು ಶಾಪಿಂಗ್ ಮಾಡಬೇಕು. ಬಟ್ ಕಾವೇನ್ ಶಾಪಿಂಗ್ ಅಲ್ಲ, ಫ್ರೆಂಡ್ಗೆ ಶಾಪಿಂಗ್. ನಾವು ಹೋಗ್ತಾ ಇದ್ದೀವಿ ಗೈಸ್ ಬಸ್ ಸ್ಟ್ಯಾಂಡ್ಗೆ. ಹಂಗೆ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಬಸ್ ಸ್ಟ್ಯಾಂಡಲ್ಲಿ ಮೋಕ್ಷ ಅವ್ರ ಮಮ್ಮಿ ಇದ್ದರು, ಅದೆಲ್ಲ ಹೋಗ್ಬೇಕು ಅಂದ್ಬಿಟ್ಟು ಅವರು ಹೋದರು ಗೈಸ್. ನಾನು ಸರಿ ಇನ್ನೇನು ಮಾಡೋದು ಅಂತ ನಮ್ಮೂರ ಕಡೆ ಬಂದೆ ಗೈಸ್ ಬಸ್ಸಲ್ಲಿ. ಸರಿ ಅಂತಂದ್ಬಿಟ್ಟು ಬಂದು ಕುಂತಿದ್ದೆ ಗೈಸ್. ಲೈವ್ ಹೋಗ್ಬೇಕು ಅನ್ನಿಸ್ತು, ಲೈವ್ ಹೋಗಿದ್ದೆ. ಲೈವ್ ಹೋಗಿದ್ದು ಬಂದು ಒಂದಷ್ಟು ರೀಲ್ಸ್ ಮಾಡಿದೆ ಗೈಸ್. ಅದರಲ್ಲಿ ಒಂದೆರಡು ಹಾಕಿರ್ತೀನಿ ಇಲ್ಲಿ ನೋಡಿ ಗೈಸ್. ಚೆನ್ನಾಗಿದೆಯಾ ಇಲ್ವ ಅಂತ ಕಮೆಂಟ್ ಮಾಡಿ ಗೈಸ್. ನಮಗೇನು ಅಷ್ಟೊಂದು ಸಖತ್ತಾಗಿ ಮಾಡೋಕ್ಕೆ ಬರಲ್ಲ ಗೈಸ್, ಸಿಂಪಲಾಗಿ ಮಾಡ್ತೀವಿ ಗೈಸ್. ಅದು ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮೊಂದು ವಿಷಯ ಕೇಳ, ನಿಮ್ಮನ್ನು ಹೆಂಗೆ ಪಟಾಯಿಸೋದು. ಇನ್ನೂ ಒಂದು 3-4 ವೀಡಿಯೋ ಮಾಡಿದ್ದೀನಿ ಗೈಸ್, ಬಟ್ ಇಲ್ಲಿ ಹಾಕೋಕ್ಕಾಗಲ್ಲ, ಕಾಪಿರೈಟ್ಸ್ ಬಂದ್ಬಿಡುತ್ತೆ. ಯೂಟ್ಯೂಬಲ್ಲಿ ಬೇರೆ ಸಾಂಗ್ಗಳನ್ನ ನಮ್ಮ ವೀಡಿಯೋಗೆ ಹಾಕೊಳ್ಳೋಂಗಿಲ್ಲ, ಅದು ಕಾಪಿರೈಟ್ ತೋರಿಸುತ್ತೆ. ಸೊ ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಚೆಕ್ ಮಾಡಿ, ಚೆನ್ನಾಗಿರುತ್ತೆ. ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂದೈತೆ. ಆಲ್ಮೋಸ್ಟು ಎಡಿಟಿಂಗ್ ಎಲ್ಲ ಮಾಡಿಲ್ಲ ಅದರಲ್ಲೆಲ್ಲ ಎಡಿಟಿಂಗ್ ಮಾಡಿದ್ದೀನಿ. ಡೇ ಬೈ ಡೇ ಒಂದೊಂದು ವೀಡಿಯೋ ಹಾಕ್ತೀನಿ, ನೋಡಿ ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿಗುವ ನಾಳೆ ವಿಡಿಯೋದಲ್ಲಿ.